ಹೊಸದುರ್ಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಪದ್ಮನಾಭ ಅವರು ಈಗ ಭದ್ರಾ ಡ್ಯಾಮಿಗೆ ವಾಯು ವಿಹಾರ ಫ್ರೆಂಡ್ಸ್ ಜೊತೆಯಲ್ಲಿ ಇಂಥ ಬಿಸಿ ಇರ್ತಕ್ಕಂಥ ರಾಜಕಾರಣದಲ್ಲೂ ಸಹ ಫ್ರೆಂಡ್ಸ್ ಜೊತೆಯಲ್ಲಿ ವಾಯು ವಿಹಾರಕ್ಕೆ ಬಂದಿದ್ದಾರೆ. ಇದೆಲ್ಲ ದಟ್ಟವಾದ ಕಾಡು ಅರಣ್ಯದಲ್ಲಿ ಹಾಗೂ ಈ ನಮ್ಮ ಭದ್ರಾ ಜಲಾಶಯದಲ್ಲಿ ಈ ನೀರಿನ ಮಟ್ಟ ಹೆಚ್ಚಳಾಗಿರ್ತಕ್ಕಂಥ ಮಳೆಯಲ್ಲಿ ಜೊತೆ ಗೆಳೆಯರ ಬಳಗದ ಜೊತೆ ಈಗ ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್, ನೀವು ಬಂದಂತ ಈಗ ಈ ಖುಷಿಯಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಾ? ನಾವು ಹೊಸದುರ್ಗ ಶಾಸಕರಾದ ಸನ್ಮಾನ್ಯ ಗೋವಿಂದಪ್ಪನವರು ಸುಮಾರು 25 ವರ್ಷಗಳಿಂದ ಹೊಸದುರ್ಗಕ್ಕೆ ಶುದ್ಧ ಕುಡಿಯೋ ನೀರು ಕೊಡಬೇಕು ಅಂತ ಒಂದು ಮಹದಾಕಾಂಕ್ಷೆಯನ್ನು ಇಟ್ಕೊಂಡಿದ್ರು. ಹಾಗಾಗಿ ಅದು ಇವತ್ತು ನಮಗೆ ಫಲಿಸಿದೆ. ಅದನ್ನ ನಾವು ಇವತ್ತು ನಾನು ಇದರದ ಎಲ್ಲ ಗುಣಮಟ್ಟವನ್ನು ನಾವು ತಿಳ್ಕೋಬೇಕು ಅಂದ್ರೆ ಕಣ್ಣಾರೆ ಕಾಣಬೇಕು ಅನ್ನೋ ದೃಷ್ಟಿಗೆ ಇವತ್ತು ಹೊಸದುರ್ಗ ವೇದಾವತಿ ನದಿಗೆ ನೀರು ಬಿಡ್ತಾರೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ಅದನ್ನ ಖಂಡಿತ ನೋಡಿ ರೈತರ ಮುಖದಲ್ಲಿ ಸಂತಸವನ್ನ ವ್ಯಕ್ತಪಡಿಸ್ತಾರೆ ನಮ್ಮ ತಾಲೂಕಿನ ಜನ ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ಆ ನೀರನ್ನ ನಾನು ನೋಡಬೇಕು, ನಮ್ಮ ತಾಲೂಕಿಗೆ ಬರೋಂಥ ನೀರನ್ನ ನಾನು ನೋಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಇವತ್ತು ಭದ್ರಾ ಡ್ಯಾಮಿಗೆ ಬಂದಿದ್ದೀನಿ. ಈಗ ನಿಮ್ ಜೊತೆಯಲ್ಲಿ ಬಂದಿದಾರಲ್ಲ, ಅವರೆಲ್ಲ ಏನು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದಾರೆ? ನಾನು ಒಬ್ಬನೇ ಬಂದ್ರೆ ಅಷ್ಟು ಸರಿ ಹೋಗಲ್ಲ. ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಈ ಸಂತಸವನ್ನು ವ್ಯಕ್ತಪಡಿಸಬೇಕು ಅಂತ ಇವರೆಲ್ಲ ಪ್ರಬುದ್ಧ ಯುವಕ ಮಿತ್ರರು ಏನಿದ್ದೀರ ಇವರೆಲ್ಲ ನಾನು ಕರ್ಕೊಂಡು ಈ ನಮ್ಮ ತಾಲೂಕಿಗೆ ಬರ್ತಕ್ಕಂಥ ನೀರಿನ ಗುಣಮಟ್ಟ ಮತ್ತೆ ಎಲ್ಲ 335 ಹಳ್ಳಿಗೂ ನಾವು ಶುದ್ಧ ನೀರು ಕುಡಿಯೋ ನೀರನ್ನು ಕೊಡ್ತೀವಿ. ನಮ್ಮ ಗೋವಿಂದಪ್ಪನವರು ಇಂಥ ದೊಡ್ಡ ಯೋಜನೆಯನ್ನ ನಮ್ಮ ಹೊಸದುರ್ಗ ತಾಲೂಕಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗಾಗಿ ಈ ವಿಚಾರವನ್ನ ನನ್ನ ಸ್ನೇಹಿತರ ಜೊತೆ ಹಂಚಿಕೊಂಡು ಈ ಸಂತಸವನ್ನ ಇಲ್ಲೇ ವ್ಯಕ್ತಪಡಿಸಬೇಕು ಅಂತ ನಾವು ಬಂದಿದ್ದೀವಿ. ಈಗ ಇದೇ ಉದ್ದೇಶದಿಂದ ಬಂದಿದ್ದೀರಾ, ಬಟ್ ಆದ್ರೆ ಎರಡು ಪಕ್ಷದಿಂದ ಬಂದಿದ್ದೀರಾ. ಈಗ ಬಿಜೆಪಿಯವರು ಬಂದಿದ್ದೀರಾ, ಎಲ್ಲ ಯಾವ ಪಕ್ಷಾತೀತವಾಗಿ ಬಂದಿದ್ದೀರಾ. ಅದು ತಾಲೂಕಿನ ಉನ್ನತ ಮಟ್ಟಕ್ಕೆ ತಗೊಂಡೋಗುವಂತ ಹೋರಾಟದ ನಿಲುವು ನಿಮ್ಮಲ್ಲಿ ಅಡಗಿದೆ ಅಂತ ಅನ್ಕೊಂತೀನಿ. ಇವರೆಲ್ಲ ವಿದ್ಯಾವಂತರು. ಯಾವುದೇ ಕಾರಣಕ್ಕೆ ಯಾವೇ ಒಳ್ಳೆ ಕೆಲಸ ಮಾಡಿದ್ರು ಗೋವಿಂದಪ್ಪನವರಾಗ್ಲಿ ಯಾವುದೇ ರಾಜಕಾರಣಿ ಕ್ಷೇತ್ರದ ಬಗ್ಗೆ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡೋರಿಗೆ ಎಲ್ಲ ಈಗ ಬಂದಿರ್ತಕ್ಕಂಥವ್ರು ಎಲ್ಲ ಪ್ರಶಂಸೆ ವ್ಯಕ್ತಪಡಿಸ ಅಂತಾನೆ ಬಂದಿರೋದು. ಯಾರೇ ಕೂಡ ರಾಜಕಾರಣ ಎದೆ ಒಳಗೆ ಇಟ್ಕೊಂಡು ಬಂದಿಲ್ಲ. ನಮ್ಮ ತಾಲೂಕಿನ ನೀರು ಬರುತ್ತೆ, ನಮ್ಮ ತಾಲೂಕಿನ ರೈತರು ಖುಷಿಯಾಗಿರ್ತಾರೆ ಮುಂದಿನ ದಿನದಲ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿರೋದ್ರಿಂದ ಇವರಲ್ಲಿ ಈ ರಾಜಕಾರಣ ಅನ್ನೋ ಪ್ರಶ್ನೆನೇ ಬರೋಲ್ಲ. ಓಕೆ, ಥ್ಯಾಂಕ್ ಯು ಸರ್. ಈಗ ನಮ್ಮ ತುಮ್ಮಿಕೆರೆ ಬಸಣ್ಣವರು ಇದ್ದಾರೆ, ಅವರು ಈಗ ಮುಂದೆ ಮಾತಾಡ್ತಾರೆ.